ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಮೊದಲಿಗೆ ಯಾರೆಲ್ಲ ನನ್ನ ವಿಡಿಯೋನ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾಕತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಒಂದು ಲೈಕ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತ ಹೇಳಿ ಅಂತ ಕೇಳ್ತಾ ನನ್ನ ಒಂದು ಇವತ್ತಿನ ವ್ಲಾಗನ್ನು ನಾನು ಶುರು ಮಾಡ್ತೀನಿ. ಇದು ನಂದು ಸಂಡೇ ವ್ಲಾಗ. ನಿಮ್ಗೆ ನಾನು ಹಿಂದಿನ ವಿಡಿಯೋದಾಗ ಹೇಳಿದ್ದೆ ನಾನು ಊರಿಗೆ ಮದ್ವೆಗೆ ಹೋಗಾಕತ್ತೀವಿ ಅಂಥೇಳಿ. ಸೊ ಹಾಗಾಗಿ ಇದೆಲ್ಲ ಇದ್ರೊಳಗೆಲ್ಲ ಮದುವೆನ ವಿಡಿಯೋದೆಲ್ಲ ನೀವು ನೋಡ್ಬೋದು. ಸೊ ಹಾಗಾಗಿ ನನ್ನ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮಗೆ ನಂದು ವಿಡಿಯೋ ಎಲ್ಲ ಬರಬೇಕು, ಹಾಕಿದ್ವೆಲ್ಲ ನೀವು ಅವಾಗಿಂದ ಅವಾಗ ನೋಡಬೇಕು ಅಂತ ಹೇಳಿದ್ರೆ ನೀವು ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿರಿ, ಹಂಗೆ ಒಂದು ಲೈಕ್ ಮಾಡಿರಿ ಅಂತ ಕೇಳ್ತೀನಿ. ಇದು ನನ್ನ ಸಂಡೇ ವ್ಲಾಗು. ನಾನು ಮದ್ವೆಗೆ ಅಂಥೇಳಿ ರೆಡಿ ಆಗಾಕತ್ತಿದ್ದೆ ನೋಡ್ರಿ. ಹಂಗೆ ನಾನು ಹೂವೆಲ್ಲ ಇದ್ವ ಮಾಲೆ ಮಾಡ್ಕೊಳಕತ್ತಿದ್ದೆ. ಮದ್ವೆಗೆ ಹೋಗ್ಬೇಕಂದ್ರೆ ಹೂವೆಲ್ಲ ಹಾಕ್ಕೊಂಡು ಹೋದ್ರೆ ಚಂದ ಅಲ್ರಿ. ಹಾಗಾಗಿ ಹೂವೆಲ್ಲ ಮಾಲೆ ಮಾಡ್ಕೊಳಕತ್ತಿದ್ದೆ ಹರ್ಕೊಂಡು. ನಮ್ಮ ಮನೆಯವರು ರೆಡಿ ಆಗಾಕತ್ತಿದ್ರೆ ಹಂಗೆ ನಮಗೂ ಬೀಕ್ ಹಾಡಾಕತ್ತಿದ್ಲ. ಹೂವೆಲ್ಲ ಮಾಲಿನ ಮಾಡೋಕೆ ಕೊಡತ್ತಿರ್ಲಿಲ್ಲ, ಅವನ್ನೆಲ್ಲ ಚಿಪ್ಪಾಡ್ ಮಾಡಾಕತ್ತಿದ್ಲ. ಹಾಗಾಗಿ ನಮ್ಮ ಅತ್ತೆಯವ್ರಕ್ಕಿಗೆ ಎತ್ಕೊಂಡು ಅಡ್ಡಾಡಕತ್ತಿದ್ರೆ ನಮ್ಗೆ ಅದ್ರಾಗ ಸಣ್ಣವ್ರಿದ್ದಾಗಿಂದನೂ ಒಂದು ಸ್ವಲ್ಪ ಹೂವಿನ ರೂಢಿ ಜಾಸ್ತಿನೇ ಐತೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ದು ಹಿತ್ತಲ್ದಾಗೆಲ್ಲ ಹೂವಿನ ಗಿಡಗಳು ಭಾಳ ಇದ್ದವು ರೀ. ಆಬಾಲಿ ಹೂವು, ಮಲ್ಗೆ ಹೂವು, ಡೇರೆದ ಹೂವು, ಗುಲಾಬಿ ಹೂವು, ಗೋರಟ್ಗಿ ಹೂವು, ಹಿಂಗೆ ಭಾಳ ಥರದ ಹೂವಿದ್ವು. ನಮ್ಮದು ಗಿಡ ಎಲ್ಲ ಇದ್ವು ಹೂವಿಂದ. ಆಮೇಲೆ ದುಂಡು ಮಲ್ಗೆ ಹೂವು, ಈ ಥರ ಸೂಜಿ ಮಲ್ಗೆ, ಈ ಥರ ಎಲ್ಲ ಹೂವಿದ್ವು. ಹೀಗಾಗಿ ನಮ್ಗೇನಾಗಿತ್ತಂದ್ರೆ ಸಣ್ಣವ್ರಿದ್ದಾಗಿಂದನೂ ಡೇಲಿ ಸ್ಕೂಲಿಗೆ ಹೂ ಹಾಕ್ಕೊಂಡು ಹೋಗೋ ರೂಢಿ ಆಗಿಬಿಟ್ಟಿತ್ತು ರೀ ನಮ್ಗೆ. ಹಂಗೆ ಶಾಲ್ಯಾಗೆಲ್ಲ ಏನಾರ ಫಂಕ್ಷನ್ ಇತ್ತು, ಆಮೇಲೆ ನಮ್ಮ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ಇದ್ದವು ಅಂತಂದ್ರೆ ಸಂಜೆ ಮುಂದೆ ಶಾಲೆಯಿಂದ ಬಂದು ಕೂಡಲೇ ಅದೊಂದು ನಮ್ಮ ದೊಡ್ಡ ಕೆಲಸ ಅದು ನಮ್ಗೆ. ಹೋಗೋದು, ಹೂವೆಲ್ಲ ಎಲ್ಲೆಲ್ಲಿ ಒಂದು ಸಣ್ಣ ಒಂದು ಮಗ್ಗಿನೂ ಬಿಡ್ತಿರ್ಲಿಲ್ಲ, ಎಲ್ಲನೂ ಹರ್ಕೊಂಬರೋದು, ಮಾಲೆ ಮಾಡೋದು. ನಮ್ಮ ಅವರಿಗೂ ಮಾಲೆ ಮಾಡೋಕೆ ಬರ್ತಿತ್ತು. ಹಂಗೆ ಹರಿದು ತಂದು ಕೊಟ್ಟುಬಿಟ್ರೆ ಸಾಕು ಅವರಿಗೆ, ಅವ್ರು ಮಾಲೆ ಮಾಡಿಕೊಡ್ತಿದ್ರು. ಮತ್ತು ಅಲ್ಲಿ ನಮ್ಗೆ ಅದೂ ಸಾಕಾಗಿಲ್ಲ ಅಂತಂದ್ರೆ ಮತ್ತು ಎಲ್ಲೆಲ್ಲಿ ಗಿಡ ಅದಾವ ಹುಡ್ಕೊಂಡು ಹೋಗಿ ಬೇರೆದವ್ರ ಹಿತ್ಲಿಗೆಲ್ಲ ಹೋಗಿ ಹೂವೆಲ್ಲ ಹರ್ಕೊಂಬಂದು ಅವನ್ನ ಮಾಲೆ ಮಾಡಿ ಅದು ಹಾಕ್ಕೊಂಡು ಹೋಗುವಂಥದ್ದು ಹೀಗೆಲ್ಲ ರೂಢಿ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಹೂವಿಂದ ಜಾಸ್ತಿನೇ ರೂಢಿ ಆಗೈತಿ. ಈಗ ಸದ್ಯಕ್ಕೆ ಕಡಿಮೆ ಆಗಿಬಿಟ್ಟೈತಿ ಅಂತಂದ್ರೆ ಹೂವಿನ ಗಿಡನೂ ಕಡಿಮೆ ಆಗ್ಯಾವ ಈಗೆಲ್ಲ. ಹಾಗಾಗಿ ಮಾರ್ಕೆಟ್ನಾಗ ತೊಗೊಂಬಂದು ಹಾಕ್ಕೊಳ್ಳೋದನ್ನು ಜಾಸ್ತಿ ಆಗಿಬಿಟ್ಟೈತೆ ರೀ ಈಗ. ಸೊ ಹಂಗಾಗಿ ಯಾರ್ಯಾರಿಗೆಲ್ಲ ಈ ರೀತಿ ಹೂವನ್ನ ಮಾಲೆ ಮಾಡಿ ಕಟ್ಟುವಂಥದ್ದು ಯಾರಿಗೆಲ್ಲ ಗೊತ್ತೈತಿ ಅವರೊಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ನೋಡಿರಿ, ನಾವು ಇವತ್ತಿನ ಮೇಲೆ ಇದನ್ನೆಲ್ಲ ನಾನು ರೆಡಿಯಾಗಿ ಮದುವೆಗೆಲ್ಲ ಹೋಗಿ ಬರ್ತೀನಿ. ಅದರದ್ದೆಲ್ಲ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಅವಾಗೂ ನನ್ನ ಲುಕ್ ಎಲ್ಲ ಹೆಂಗೆ ಕಾಣಕತ್ತಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿರಿ. ಹಂಗನ ಈ ಮದ್ವೆ ಅಂಥೇಳಿ ನಾವೇನಂತೇವಲ್ಲ, ಇದನ್ನು ನನ್ನ ಪ್ರಕಾರ ನನಗೆ ಹೆಂಗೆ ಅನ್ನಿಸ್ತೈತಿ ಅಂತಂದ್ರೆ ಇದೊಂದು ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದಲ್ರಿ. ಯಾಕಂತಂತಂದ್ರೆ ಈಗ ನಾವು ಮದುವೆಗಿಂತ ಮೊದಲು ನಾವು ಏನಿರ್ತೀವಿ, ಒಬ್ಬರೇ ಇರ್ತೀವಿ. ನಮ್ಗೆ ಅವಾಗ ಏನಿರ್ತೈತೆ, ನಮ್ಮದು ಏನಿಲ್ಲ, ಓದೋದು, ಬರೆಯೋದು, ಕಾಲೇಜ್ಗೆ ಹೋಗೋದು, ಸ್ಕೂಲಿಗೆ ಹೋಗೋದು, ಮನ್ಯಾಗ ಏನು ಅಡುಗೆ ಮಾಡಿರ್ತಾರೆ ಅದನ್ನು ಊಟ ಮಾಡೋದು, ಮಲ್ಕೊಳ್ಳೋದು, ಮತ್ತು ರುಟೀನ್ ಸೇಮ್, ಹೇಳೋದು, ಕಾಲೇಜ್ಗೆ ಹೋಗೋದು, ಬರೋದು, ಇಷ್ಟ ಆಗಿಬಿಟ್ಟಿರ್ತೈತೆ ನಮ್ಗೆ. ಅದು ಜವಾಬ್ದಾರಿ ಅಂದರೆ ಏನಂತ ಗೊತ್ತಿರೋಂಗಿಲ್ಲ. ಒಂದು ಕೆಲಸ ನಾವು ಇದನ್ನು ನಾವೇ ಮಾಡ್ಬೇಕಂತನೂ ನಮಗೆ ಗೊತ್ತಿರೋಂಗಿಲ್ಲ. ಯಾಕಂದ್ರೆ ನಾವು ಬಿಟ್ಟರೆ ಮತ್ತು ಮನ್ಯಾಗ ಬೇರೆದವ್ರು ಮಾಡೋರು ಇರ್ತಾರೆ, ಹೀಗೆಲ್ಲ ಇರ್ತೈತಿ. ಅದು ನಮ್ದು ಆಫ್ಟರ್ ಮ್ಯಾರೇಜ್ ಏನಾಗ್ಬಿಡ್ತೈತೆ ಹೇಳ್ರಿ, ಆಟೋಮೆಟಿಕ್ ನಮಗೆ ಜವಾಬ್ದಾರಿನ ತೊಗೊಳ್ಳಬೇಕಾಕತಿ. ಆ ಕೆಲಸ ನಾವೇ ಮಾಡಬೇಕಾಕತಿ. ಯಾಕಂದ್ರೆ ನಾವು ಆ ಕೆಲಸ ನಾವು ಬಿಟ್ಟು ಬೇರೆ ಯಾರೋ ಮಾಡ್ತಾರೆ, ಯಾರೋ ಬಿಡ್ತಾರೆ ಅಂತೆಲ್ಲ ಅನ್ನಂಗೆ ಇಲ್ಲ. ಆ ಕೆಲಸ ನಾವೇ ಮಾಡ್ಬೇಕು. ಹಂಗೆ ಆ ರೀತಿ ಜವಾಬ್ದಾರಿ ಅಂತಲೇ ಹೇಳ್ಬೋದು ರೀ ನನ್ನ ಪ್ರಕಾರ ಅಂತೂ. ಯಾಕಂದ್ರೆ ಮದುವೆ ಆದಮೇಲೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಕ್ಕೇವಿ. ಹೆಣ್ಮಕ್ಳಂತನ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ, ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಿ ಜೀವನ ಮಾಡಬೇಕು. ಅದೊಂದು ರೀತಿ. ಆದ್ರೆ ಗಂಡು ಮಕ್ಳಿಗೆ ಹೆಂಗಂತಂದ್ರೆ ಒಂದೀಗ ಮನ್ಯಾಗ ಅವ್ರ ಅವ್ವ ಅಪ್ಪ ಈ ರೀತಿ ಅಷ್ಟೇ ಸರ್ಕಲ್ ಇರ್ತೈತೆ ಅವ್ರದ್ದು. ಆಮೇಲೆ ಅವ್ರು ನಮ್ಮದು ಫ್ಯಾಮಿಲಿ ಜೊತೆನೂ ಅವರು ಬೆರಿಬೇಕಾಕತಿ. ಈಗ ನಾವು ಅವರಿಗೆ ಹೆಂಡತಿ ಜೊತೆ ಹೊಂದ್ಕೋಬೇಕು, ಆಮೇಲೆ ನಮ್ಮ ಹೆಂಡತಿ ರಿಲೇಷನ್ ಜೊತೆಗೂ ಹೊಂದ್ಕೋಬೇಕು. ಯಾಕಂದ್ರೆ ಅವರು ಅಲ್ಲಿ ಹೋಗೋದು, ಬರೋದು, ಮಾತಾಡೋದು ಅದೆಲ್ಲ ಇರ್ತೈತೆ. ಅವ್ರಿಗೂ ಒಂಥರ, ಗಂಡು ಮಕ್ಕಳಿಗೂ ಒಂಥರ ಚೇಂಜಸ್ ಲೈಫ್. ಆದ್ರೆ ಹೆಣ್ಮಕ್ಳಿಗಂತೂ ಇನ್ನೂ ಜಾಸ್ತಿನೇ ಚೇಂಜಸ್ ಆಗ್ತೈತೆ ಅಂತಲೇ ಹೇಳ್ಬೋದು.
ಯಾಕಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಜೀವನ ಮಾಡ್ಬೇಕು. ಅವ್ರಿಗೆ ಗೊತ್ತು ಇಲ್ಲಾರ್ದಂಥ ಜಾಗದೊಳಗೆ ಹೊಂದ್ಕೊಂಡು ಜೀವನ ಮಾಡ್ಬೇಕಂತಂದ್ರೆ ಅಷ್ಟು ಸುಲಭ ಅಂತೂ ಇರಂಗಿಲ್ಲ ರೀ. ಸೊ ಹಾಗಾಗಿ ಮದ್ವೆ ಅನ್ನೋದೇನೈತಲ್ಲ ಒಂದು ಜವಾಬ್ದಾರಿ ಅಂತ ನಾನು ಹೇಳ್ತೇನೆ ರೀ ನಾನು. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲಾರ್ದ ಜನ, ಗೊತ್ತಿಲ್ಲದಂಥ ಜಾಗ, ಆಮೇಲೆ ಅಲ್ಲಿ ಅತ್ತೆ ಮಾವ ಗಂಡ ಅನ್ನೋರು ಈಗ ಲವ್ ಮ್ಯಾರೇಜ್ ಎಲ್ಲ ಆದ್ರೆ ಒಂದು ಸ್ವಲ್ಪ ಅವರಿಗೆ ಪರಿಚಯ ಇರ್ತೈತಿ ಅದೆಲ್ಲ. ಬಟ್ ಅರೇಂಜ್ ಮ್ಯಾರೇಜ್ ಆದವ್ರಿಗಂತೂ ಒಬ್ರಿಗೊಬ್ರು ಗಂಡ ಹೆಂಡತಿ ಏನಾಗಿರ್ತಾರಲ್ಲ ಅವ್ರಿಗೇನು ಆಲ್ಮೋಸ್ಟ್ ಪರಿಚಯ ಇರೋಂಗಿಲ್ಲ, ಒಬ್ರ ಬಗ್ಗೆ ಒಬ್ರಿಗೆ ಗೊತ್ತಿರಂಗಿಲ್ಲ. ಹೆಂಗಿರ್ತೈತೆ ಅಂತಂದ್ರೆ ಒಬ್ಬೊಬ್ರದ್ದು ಥಿಂಕಿಂಗ ಬೇರೆ ಇರ್ತೈತಿ. ಹುಡುಗಂದು ಒಂಥರ ಥಿಂಕ್ ಇದ್ರೆ ಹುಡುಗಿದು ಒಂಥರ ಥಿಂಕ್ ಬೇರೆ ಇರ್ತೈತಿ. ಅವ್ರದ್ದೊಂದು ಲೈಫ್ ಸ್ಟೈಲ್ ಇದ್ರೆ ಇವ್ರದ್ದೊಂಥರ ಲೈಫ್ ಸ್ಟೈಲ್ ಇರ್ತೈತಿ. ಆಮೇಲೆ ಇದಷ್ಟೇ ಅಲ್ಲ, ಸಣ್ಣ ಸಣ್ಣ ವಿಚಾರ ಊಟದೊಳಗೂ ಅವ್ರಿಗೊಂಥರ ಊಟ ಸೇರಿದರೆ ಇವ್ರಿಗೊಂಥರ ಊಟದ ಸೇರ್ತೈತಿ. ಈ ಥರ ಎಲ್ಲ ಇರ್ತೈತಿ ರೀ. ಅದನ್ನೆಲ್ಲ ನಾವು ಹೊಂದ್ಕೊಂಡು ಹೋಗ್ಬೇಕು. ಸಣ್ಣ ಸಣ್ಣದಂಥೇಳಿ ಅನ್ನಿಸ್ತೈತಿ, ಬಟ್ ಯಾಕಂದ್ರೆ ಇದು ಒಂದೇ ದಿನದ ಜೀವನ ಅಲ್ಲಲ್ರಿ. ಲೈಫ್ ಲಾಂಗ್ ಕೂಡಿರ್ಬೇಕು, ಲೈಫ್ ಲಾಂಗ್ ಹೊಂದ್ಕೊಂಡು ಹೋಗ್ಬೇಕು, ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಆಗ್ಬೇಕು. ಅದಷ್ಟು ಈಸಿಯಾಗಿ ಅಂತೂ ಇರೋಂಗಿಲ್ಲ. ಸೊ ಹಾಗಾಗಿ ಇವಾಗಂತೂ ಡೈವರ್ಸ್ ಎಲ್ಲ ಕೇಸ್ ಜಾಸ್ತಿನೇ ಆಗಾಕತ್ತಾವ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಾಗಲಿ, ಅಷ್ಟೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಅಷ್ಟು ಈಸಿ ಇರೋಂಗಿಲ್ಲ. ಆದರೂ ನಾವು ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಇವಾಗ ಹೆಂಗಾಗಿರ್ತೈತಿ, ನಾವು ಮನೆಯೊಳಗೆ ನಾನು ಸ್ವಲ್ಪ ಸಣ್ಣವ್ರಿದ್ದಾಗಿಂದನೇ ನಮ್ಗೊಂದು ಸ್ವಲ್ಪ ಅಡ್ಜಸ್ಟ್ ಆಗುವಂಥದ್ದು, ಆಮೇಲೆ ಹೊಂದ್ಕೊಂಡು ಹೋಗುವಂಥದ್ದು, ಯಾರ ಜೊತೆ ಹೆಂಗಿರಬೇಕು ಅಂತ ಹೇಳಿ ಸ್ವಲ್ಪ ನಾವು ಸಣ್ಣವ್ರಿದ್ದಾಗಿಂದನೇ ಮಕ್ಳಿಗೆ ಕಲಿಸಿದ್ವಿ ಅಂತಂದ್ರೆ ಬೆಳೀತಾ ಬೆಳೀತಾ ಅವ್ರು ಕಲ್ಕೊತಾರೆ. ಅದು ಅವ್ರಿಗೆ ಒಂದು ಸ್ವಲ್ಪ ರೂಢಿ ಆಕತ್ತೆ. ಅದನ್ನು ನಾವು ಅವರಿಗೆಲ್ಲ ಅದನ್ನು ಹೇಳ್ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಮೂಮೆಂಟ್ ಅವರಿಗೆ ಅದೆಲ್ಲ ಭಾಳ ಕಷ್ಟ ಆಕತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈಗ ಅಲ್ಲಿ ಹೋದ್ಮೇಲೆ ಅತ್ತೆ ಮಾವ ಈಗ ನಾವು ಹೆಂಗೆ ತವ್ರ ಮನ್ಯಾಗ ಹೆಂಗಿರ್ತೀವಿ ಹೆಣ್ಮಕ್ಳು, ಯಾರೋ ಏನೋ ಅಂದ್ರೂ ಪಟ್ ಅಂಥೇಳಿ ಕಂಟ್ರೋಲ ಇರೋಂಗಿಲ್ಲ ನಮ್ಮ ಮಾತು. ಈಗ ನಮ್ದು ಅವ್ವ ಆಗಿರ್ಬೋದು, ಅವ್ರು ಏನಾರ ಅಂತ ಅಂದ ಕೂಡಲೇ ನಾವು ಅವ್ರಿಗೆ ರಿಟರ್ನ್ ಅಂದೇ ಬಿಡ್ತೇವೆ. ಯಾಕಂದ್ರೆ ಅಷ್ಟು ಸಲಿಗೆನೇ ಇರ್ತೈತಿ. ಅವ್ರು ಅನ್ನಿಸ್ಕೊಂತಾರೆ, ಅದೇನಿಲ್ಲ, ಹಾಗೆಲ್ಲ ಇರ್ತೈತಿ. ಅದೇ ನಾವು ಗಂಡನ ಮನೆಗೆ ಹೋದ ಕೂಡಲೇ ಅಲ್ಲಿ ಯಾರೋ ಒಬ್ರು ಏನೋ ಅಂದಾರ ಅಂತಂದ್ರೂ ನಾವೇನು ಆಕೈತಿ ಅಂದ್ರೆ ಪಟ್ಟಂತ ರಿಟರ್ನ್ ಹೇಳಕ್ಕೆ ಬರೋಂಗೇ ಇಲ್ಲ. ಆ ರೀತಿ ನಾವು ಮಾಡಿದ್ವಿ ಅಂತಂದ್ರೆ ಆ ಸಂಬಂಧ ಸರಿನೂ ಉಳಿಯಂಗಿಲ್ಲ. ಆಮೇಲೆ ನಮ್ಮದು ಜೀವನನೂ ಆಕತಿ, ರಿಲೇಷನ್ನು ಹಾಳಾಕತಿ. ಈ ರೀತಿ ಆಗಲಿ ಆಕತಿ ಅಂತಲೇ ಹೇಳ್ಬೋದು. ಅದು ತವ್ರ ಮನ್ಯಾಗ ಹಂಗಲ್ರಿ. ನಾವು ಎಷ್ಟೇ ಜಗಳ ಮಾಡಲಿ, ಎಷ್ಟೇ ಜೋರನ್ನು ಮಾತಾಡಲಿ, ಆಮೇಲೆ ಅಪ್ಪಗಳಿಗೆ ನಾವೇನೋ ಅಂದ್ರೂ ಅವರು ಅಷ್ಟೆಲ್ಲ ಅದನ್ನು ಸೀರಿಯಸ್ ಆಗಿನೂ ತೊಗೊಳಂಗಿಲ್ಲ. ಅದನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ಬಟ್ ಗಂಡನ ಮನೆಗೆ ಹೋದಾಗ ಅದೆಲ್ಲ ಅಷ್ಟು ಈಸಿಯಾಗಿರೋಂಗಿಲ್ಲ. ನಾವು ಒಂದು ಸಣ್ಣ ಮಾತು ಅಂದ್ರೂ ಅಲ್ಲಿ ಎದ್ದು ಕಾಣ್ತಿರ್ತೈತಿ. ಆಮೇಲೆ ಏನೋ ಸಣ್ಣ ಪುಟ್ಟ ಕೆಲಸ ಆದ್ರೂ ನಾವು ಅಲ್ಲಿ ಮಾಡಬೇಕಾಕತಿ. ಅಷ್ಟು ಒಂದು ಅಂದ್ರೆ ಆ ರೀತಿ ಇರ್ತೈತೆ ಅದು. ಹಾಗಾಗಿ ಅದೊಂದು ಜವಾಬ್ದಾರಿ ನಾವು ತೊಗೊಳಕ್ಕೆ ಯಾವಾಗ ನಾವು ರೆಡಿ ಇರ್ತೀವಲ್ರಿ, ಅವಾಗ ನಾವು ಮದ್ವೆ ಆಗೋದು ಭಾಳ ಬೆಟರ್ ಅನ್ನೋದು ಒಂದು ನಂದು ಒಪಿನಿಯನ್. ಇನ್ನೇನಾದರೂ ಮದ್ವೆ ಆಗಬೇಕು ಅಂಥೇಳಿ ಅಂದ್ಕೊಂಡು ಇರೋರು ನನ್ನ ವಿಡಿಯೋ ಏನಾದ್ರು ನೋಡಾಕತ್ತಿದ್ರೆ ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಸಣ್ಣ ಕಿವಿ ಮಾತಂತಲೇ ಹೇಳ್ಬೋದು. ಇದು ನನ್ನ ಪ್ರಕಾರ ಅಷ್ಟೇ. ಮತ್ತು ನಿಮ್ಮ ಪ್ರಕಾರ ಬೇರೆ ಒಪಿನಿಯನ್ ಎಲ್ಲ ಇದ್ದರೆ ಅದನ್ನು ಕಮೆಂಟ್ ಮೂಲಕ ಶೇರ್ ಮಾಡಿರಿ, ನನಗೂ ಅರ್ಥ ಆಕೈತಿ. ಯಾಕಂದ್ರೆ ನಾನು ಮದುವೆ ಆಗೋ ಒಂದು ಟೈಮ್ ಒಳಗೆ ನನ್ನ ಮೈಂಡ್ ಒಳಗೆ ಇದೊಂದು ಜವಾಬ್ದಾರಿ, ಆಮೇಲೆ ಈ ರೀತಿ ಎಲ್ಲ ನಾವು ಜವಾಬ್ದಾರಿ ತೊಗೋಬೇಕು, ಈ ರೀತಿ ಎಲ್ಲ ನಂದು ಕಾನ್ಸೆಪ್ಟ್ ಮೈಂಡ್ ಒಳಗೆ ಇದ್ದಿರಲಿಲ್ಲ. ಸುಮ್ಮನೆ ಹಂಗೆ ಈ ರೀತಿ ಇತ್ತು. ಅದಕ್ಕೆ ಹೇಳತ್ತೀನಿ. ಯಾಕಂದ್ರೆ ಈಗ 8 ವರ್ಷನ ಆತ ಮದ್ವೆ ಆಗಿ. ಆಮೇಲೆ ನೋಡ್ರಿ ಈಗ ಸೃಜನದನ ಗುಬ್ಬಿ ಅದಾಳೆ. ಮದ್ವೆ ಆದ ತಕ್ಷಣ ಗಂಡ ಅಷ್ಟಲ್ಲ, ಅತ್ತೆ ಮಾವ ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರಿಲೇಷನ್ ಇರ್ತಾರೆ. ಆಮೇಲೆ ಅಲ್ಲಿದು ಒಂಥರ ಲೈಫ್ ಸ್ಟೈಲೇ ಬೇರೆ ಇರ್ತೈತಿ. ಈಗ ನಮ್ದು ತವ್ರ ಮನೆಯಾಗಿದ್ದಾಗ ಒಂಥರ ಲೈಫ್ ಸ್ಟೈಲ್ ಇದ್ದರೆ ಅಲ್ಲಿ ಹೋದಾಗ ಅಲ್ಲಿದೊಂಥರ ಲೈಫ್ ಸ್ಟೈಲ್ ಚೇಂಜ್ ಇರ್ತೈತಿ. ಫುಡ್ಡದ್ದು ಎಲ್ಲ ಚೇಂಜ್ ಇರ್ತೈತಿ. ಆಮೇಲೆ ಮತ್ತು ಅದನ್ನು ನಾನು ಮೀರಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ಅಂತಂದ್ರೆ ಮಕ್ಕಳು ಆದಮೇಲಂತೂ ನಮ್ಗೆ ಇನ್ನೂ ದೊಡ್ಡ ಜವಾಬ್ದಾರಿನ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮಕ್ಕಳಿಗೆ ಬೆಳೆಸೋದಾಗಲಿ, ಮಕ್ಕಳಿಗೆ ನೋಡ್ಕೊಳ್ಳೋದಾಗಲಿ, ಮಕ್ಕಳನ್ನ ಸಣ್ಣವ್ರಿಂದ ದೊಡ್ಡವ್ರನ್ನ ಮಾಡೋದಾಗಲಿ ಅಷ್ಟು ಸಣ್ಣ ಕೆಲಸ ಅಂತಲೂ ಅಲ್ರಿ ಅದು. ಯಾಕಂದ್ರೆ ಮೊದಲೆಲ್ಲ ಮನ್ಯಾಗ ಭಾಳ ಜನ ಇರ್ತಿದ್ರೆ ಏನೂ ಅಷ್ಟು ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ಒಬ್ಬರು ನೋಡ್ಕೊತಿದ್ರು, ಒಬ್ಬರು ತಿನ್ನಿಸ್ತಿದ್ರು, ಒಬ್ರಿಗೊಬ್ರು ಮಕ್ಳಿಗೆ ನೋಡ್ಕೊಳ್ಳೋರು ಇರ್ತಿದ್ರು.
ಸಲೀಸಾಗಿ ಮಕ್ಕಳು ದೊಡ್ಡೋರಾಗ್ಬಿಡ್ತಿದ್ರು. ಬಟ್ ಇವಾಗ ಹಾಗಲ್ಲ, ಇಬ್ಬರೇ ಇರ್ತೀವಿ, ಗಂಡ ಹೆಂಡ್ತಿ. ಗಂಡ ಅದ್ರಾಗೂ ಕೆಲ್ಸಕ್ಕೆ ಹೋಗ್ತಾರೆ ಹೊರಗೆ, ನಾವು ಒಬ್ಬರೇ ನೋಡ್ಕೋಬೇಕು ಹೆಣ್ಮಕ್ಳು. ಹಾಗೆಲ್ಲ ಇರ್ತೈತಿ. ಅವಾಗ ಎಷ್ಟು ಕಷ್ಟ ಅಂತಂದ್ರೆ ಮಕ್ಳಿಗೆ ನೋಡ್ಕೊಳ್ಳೋದು, ಅಷ್ಟು ಪೇಷನ್ಸ್ ಬೇಕಲ್ಲ ಮಕ್ಳಿಗೆ ನೋಡ್ಕೊಳಕ್ಕೆ. ಭಾಳ ಅಂದ್ರೆ ಭಾಳ ಪೇಷನ್ಸ್ ಬೇಕು ರೀ. ಈಗ ಸಣ್ಣ ಮಕ್ಳಿರೋರೆಲ್ಲ ನೋಡಕತ್ತಿದ್ರಿ ವಿಡಿಯೋ ಅಂದ್ರೆ ಅವ್ರಿಗೆ ಅರ್ಥ ಆಗಿರ್ತೈತಿ ಅದ್ರದ್ದು ಪ್ರಾಬ್ಲಮ್ ಏನಂಥೇಳಿ. ಒಬ್ಬರೇ ನಾವು ಮನ್ಯಾಗ ಅವ್ರಿಗೆ ನೋಡ್ಕೊಳ್ಳೋದು. ಯಾಕಂತಂದ್ರೆ ಅವ್ರು ನಮಗೆ ತಿನ್ನಕ್ಕೆ ಕೊಡೋಂಗಿಲ್ಲ, ಊಟ ಮಾಡಕ್ಕೆ ಕೊಡೋಂಗಿಲ್ಲ, ಕುಂತಲ್ಲಿ ಕುಂದ್ರಕ್ಕೆ ಕೊಡೋಂಗಿಲ್ಲ, ನಿದ್ದೆ ಬಂದಾಗ ನಿದ್ದೆ ಮಾಡಕ್ಕೆ ಕೊಡೋಂಗಿಲ್ಲ, ಹೊಟ್ಟೆ ಹಶ್ವಾದಾಗ ಊಟ ಮಾಡೋಕ್ಕಂತೂ ಮೊದಲ ಕೊಡೋಂಗಿಲ್ಲ. ಹಂಗಾಗಿರ್ತೈತಿ. ಸೊ ಹಾಗಾಗಿ ನನ್ನ ಪ್ರಕಾರ ಮದುವೆ ಅನ್ನೋದೊಂದು ಜವಾಬ್ದಾರಿ. ಈ ಒಂದು ಜವಾಬ್ದಾರಿ ನಾವು ಹೆಣ್ಮಕ್ಳನ್ನ ಆಗಿರಲಿ ಅಥವಾ ಗಂಡು ಮಕ್ಳನ್ನ ಆಗಿರಲಿ, ಯಾರು ನಂದು ಹೆಣ್ಮಕ್ಳು ಅಥವಾ ಗಂಡು ಮಕ್ಳು ಈ ನಂದು ವಿಡಿಯೋ ನೋಡಾಕತ್ತಿದ್ರಿ ಅಂದರೆ ನನ್ನ ಪ್ರಕಾರ ಅಂತೂ ಒಂದು ಜವಾಬ್ದಾರಿ. ನಿಮ್ಮ ಪ್ರಕಾರ ಏನು ಅಂಥೇಳಿ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಇಲ್ಲಿ ನೋಡ್ರಿ ನಮ್ಮ ಗುಬ್ಬಿ ಮದ್ವೆ ಮನ್ಯಾಗ ಹೇಳಿದೆ ಅಲ್ರಿ ಮಕ್ಕಳಾದ್ಮೇಲೆ ಜವಾಬ್ದಾರಿ ಅಂಥೇಳಿ ಈ ರೀತಿ ಆಕತ್ ನೋಡ್ರಿ. ಅಲ್ಲಿ ಹೋಗಿ ಮದ್ವೆ ಮನ್ಯಾಗ ಎಲ್ಲ ಬಂದು ಅದು ಮದುಮಕ್ಳು ಬಿಟ್ಟು ನಮ್ಗೆ ನೋಡ್ಬೇಕು ಹಂಗೆ ಚೀರ್ತಾಳೆ. ಅದು ಹೆಂಗಂದ್ರೆ ಮ್ಯಾಲೆ ಕುಂದಿರ್ಸ್ಕೊಂಡ್ರೆ ಚೀರ್ತಾಳೆ, ಕೆಳಗೆ ಬಿಡ್ರಿ ನಂಗಂತಾಳೆ. ಕೆಳಗೆ ಹಾಕಿ ಆಟ ಆಡ್ತಾಳಂತ ನಾವು ಬಿಡ್ಬೇಕಂತ. ಅಲ್ಲೆಲ್ಲ ಮಂದಿ ಓಡಾಡಕತ್ತಾರೆ, ಅವ್ರಿಗೆ ಮೊದ್ಲ ಅವಸರದಾಗಿರ್ತಾರೆ. ಈಗ ನಾ ಅಲ್ಲಿ ಬಿಟ್ಟೆ ಅಂದ್ರೆ ಓಡಾಡ್ತಾಳೆ ಕೆಳಗೆ, ಹಾಗೆಲ್ಲ ಮಾಡಾಕತ್ತಿದ್ಲ. ಆಮೇಲೆ ನೋಡ್ರಿ ಈ ರೀತಿಯಾಗಿ ನಾನು ರೆಡಿಯಾಗಿದ್ದೆ. ಹೆಂಗೆ ಕಾಣತ್ತೀನಿ ಅದನ್ನು ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಆಕಿ ಕೆಳಗೆ ಬಿಟ್ರೆ ಆಡ್ತಾಳೆ, ಅದೇನಿಲ್ಲ. ಅಲ್ಲೆಲ್ಲ ಅಕ್ಕಿ ಕಾಳು ಬಿದ್ದಾವ, ಜನ ಓಡಾಡಕತ್ತಾರ. ಆದರೂ ನಂಗೆ ಕೆಳಗೆ ಬಿಡ್ರಿ ಅಂತ ಹೇಳಿ ಜಗಳ ಮಾಡಾಕತ್ತಿದ್ಲ. ಕುಂತಲ್ಲಿ ಕುಂದ್ರಾಕತ್ತಿಲ್ಲ, ನನಗೂ ಕುಂದ್ರಾಕ ಕೊಡಾಕತ್ತಿಲ್ಲ, ಆ ರೀತಿ ಮಾಡಾಕತ್ತಿದ್ಲ. ಆದರೂ ಮತ್ತು ಮಕ್ಕಳನ್ನ ಹೆಂಗಾರ ಕಂಟ್ರೋಲ್ ಮಾಡಬೇಕಲ್ರಿ. ಈಗ ಆಕೆ ಹೇಳ್ದಂಗೆ ನಾ ಕೇಳಲಿಲ್ಲ ಅಂತಂದ್ರೆ ಆಕೆ ಜೋರು ಚೀರ್ತಾಳೆ ಅಷ್ಟೇ, ಮತ್ತೇನಿಲ್ಲ. ಹಾಗಾಗಿ ಸರಿ ಆಡ್ಲಿ ಅಂಥೇಳಿ ಆಕಿಗೆ ಬಿಟ್ಟು ಆಕೆ ಹಿಂದಿಂದ ನಾನು ಆಕೆಗೆ ಹಿಡ್ಕೊಳಕಂತ ಹೇಳಿ ಓಡಾಡಕತ್ತಿದ್ದೆ ನೋಡ್ರಿ. ಈ ರೀತಿ ಮಾಡ್ತಾವೆ ಮಕ್ಳು. ಈ ರೀತಿ ಎಲ್ಲ ಆಯ್ತು ನೋಡ್ರಿ. ಹಂಗೆ ನಾವು ಯಾರು ಮದ್ವೆಗೆ ಹೋಗಿದ್ವಿ ಅಂತಂದ್ರೆ ನಮ್ಮ ಮನೆಯವರ ಫ್ರೆಂಡಿಂದ ಮದುವೆ ಇದೆ. ಸೊ ಇದು ನಿಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.